ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿಯರಿಗೆ ಈಗ ಮತ್ತೊಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು. ಹಣ ಬರ್ತಾ ಇದೆಯಾ, ಹಣ ರಿಲೀಸ್ ಮಾಡಿದ್ರ ಅಂತ ಕೇಳಬೇಡಿ. ಅದು ಬಿಟ್ಟು ಬೇರೆ ಎಲ್ಲಾನು ಗುಡ್ ನ್ಯೂಸ್ನ ಸರ್ಕಾರದವರು ಕೊಡ್ತಾರೆ. ಹಣ ರಿಲೀಸ್ ಮಾಡಿ ಅಂತ ಹೇಳಿದ್ರೆ ಮಾತ್ರ ಏನಾದ್ರೂ ತಕರಾರನ್ನ ಖಂಡಿತ ಮಾಡ್ತಾ ಇರ್ತಾರೆ. ಸೊ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಈಗ ಒಂದು ಸಂಘನ ನಿರ್ಮಾಣ ಮಾಡ್ತಾ ಇದಾರಲ್ವಾ ಗೃಹಲಕ್ಷ್ಮಿಯರಿಗೆ. ಅದರಲ್ಲಿ ನಿಮಗೆ ಆ್ಯಡೆಡ್ ಬೆನಿಫಿಟ್ಸ್ ಕೂಡ ಜಾಸ್ತಿ ಕೊಡ್ತಾ ಇದ್ದಾರೆ. ಡಾಕ್ಯುಮೆಂಟ್ಸ್ ಏನು ಬೇಕು, ಎಲ್ಲಿ ಹೋಗಿ ನಾವು ಅಪ್ಲಿಕೇಶನ್ ಹಾಕಬೇಕು, ಪ್ರತಿಯೊಂದು ವಿವರನ ಈಗ ಹೇಳಿದ್ದಾರೆ. ಅದ್ರ ಬಗ್ಗೆ ನಿಮಗೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ಗೃಹಲಕ್ಷ್ಮಿಯರಿಗೆ ಒಂದು ಸಂಘನ ನಿರ್ಮಾಣ ಮಾಡ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಎಲ್ಲದಕ್ಕೂ ನಿಮಗೆ ಸಾಲ ಬೇಕಾಗುತ್ತೆ, ಅಥವಾ ನೀವು ಸ್ವಂತ ಬಿಸ್ನೆಸ್ ಏನಾದರೂ ಶುರು ಮಾಡ್ತೀರಾ ಅಂತ ಅಂದರೆ ಅದಕ್ಕೆ ನಿಮಗೆ ಹಣ ಸಹಾಯ ಬೇಕಾಗುತ್ತೆ. ಅಂದರೆ ವರ್ಕಿಂಗ್ ವುಮೆನ್ಸ್ ಇರೋದಿಲ್ಲ, ಏನೋ ನಮ್ಮ ಮನೇಲಿ ಇರ್ತೀವಿ, ಹೌಸ್ ವೈಫ್ಗಳಾಗಿರ್ತಾರೆ. ಸೊ ಇಂಥವ್ರಿಗೆ ಬ್ಯಾಂಕಲ್ಲಿ ಲೋನ್ ಕೊಡಲ್ಲ. ಬಿಕಾಸ್ ನಮಗೆ ಸ್ಯಾಲ್ರಿ ಸ್ಲಿಪ್ ಎಲ್ಲ ನಾವು ಕೊಡಬೇಕಾಗುತ್ತೆ, ನಮಗೆ ಕೈ ಸಾಲ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಈ ಸಂಘಗಳು, ಮನೆ ಹತ್ರ ಲೇಡೀಸ್ ಸಂಘ ಅದು ಇದು ಎಲ್ಲ ಕಟ್ಕೊಂಡಿರ್ತಾರಲ್ಲ, ಅಲ್ಲಿ ಮಾತ್ರ ನಮಗೆ ಸಾಲ ಕೊಡ್ತಾರೆ. ಲೀಗಲ್ ಆಗಿ ನಮಗೆ ಬ್ಯಾಂಕ್ಗಳಲ್ಲಿ ಸಾಲನ ಕೊಡೋದಿಲ್ಲ. ಬಿಕಾಸ್ ನಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇಲ್ಲ. ಡಾಕ್ಯುಮೆಂಟ್ಸ್ ಅಂದ್ರೂ ಸ್ಯಾಲ್ರಿ ಸ್ಲಿಪ್ನ ಕೊಡ್ಬೇಕು. ಯಾಕಂದರೆ ಸಾಲ ತೊಗೊಂಡ್ರು ನೀವು ಸಾಲ ಹೆಂಗೆ ತೀರಿಸ್ತೀರಾ ಅಂತ ಬ್ಯಾಂಕ್ ಅವರು ಪ್ರಶ್ನೆ ಮಾಡಿದಾಗ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. ಸೊ ಇವಾಗ ಗೃಹಲಕ್ಷ್ಮಿ ಅವರು ಏನು ಪ್ಲಾನ್ ಮಾಡಿದ್ದಾರೆ ಅಂದರೆ, ಯಾರಿಗೆಲ್ಲ 2,000 ರೂಪಾಯಿ ಬರ್ತಾ ಇದೆ ಅಂಥವ್ರಿಗೆ ನಾವು ಸಾಲ ಕೊಡುವಂಥ ವ್ಯವಸ್ಥೆನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸೆಪ್ಟೆಂಬರ್ 19ನೇ ತಾರೀಕು ಇದನ್ನ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಕೂಡ ನಿಮ್ಗೆ ಆಲ್ರೆಡಿ ನಾನು ಒಂದೆರಡು ಬಾರಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಮೊದಲು ಏನಂತ ಹೇಳಿದ್ರು ಅಂದರೆ 50,000ವರೆಗೂ ನಿಮಗೆ ಸಾಲನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು, ಕರೆಕ್ಟ್ ಅಲ್ವಾ? ಬರೀ 50,000 ಕೊಡ್ತೀನಿ ಅಂತ ಫಸ್ಟಿಗೆ ಅನೌನ್ಸ್ ಮಾಡಿದ್ರು. ಬಟ್ ಇವಾಗ ಇನ್ನೊಂದು ಗುಡ್ ನ್ಯೂಸ್ ಏನು ಅಂದರೆ 50,000ಇಂದ 3 lakhsವರೆಗೂ, 50,000ದಿಂದ 3 ಲಕ್ಷದವರೆಗೂ ನೀವು ಸಾಲನ ಈ ಒಂದು ಸಂಘದಿಂದ ಪಡಿಬಹುದು ಅಂತ ಕೂಡ ಅನೌನ್ಸ್ಮೆಂಟ್ನ ಮಾಡಿರುವಂಥ ಸರ್ಕಾರ. ಸೊ ಬರೀ 50,000 ಅಲ್ಲ, 3 ಲಕ್ಷದವರೆಗೂ ನಿಮಗೆ ಸಾಲನ ಕೊಡೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ನೋಡಿ, ಇದೇ ನವೆಂಬರ್ 19ನೇ ತಾರೀಕು ಕಂಠೀರವ ಸ್ಟುಡಿಯೋದಲ್ಲಿ ಅಂದ್ರೆ ಕಂಠೀರವ ಸ್ಟೇಡಿಯಂನಲ್ಲಿ ರಾಜ್ಯ ಮಟ್ಟದ ವಿಶೇಷ ಕಾರ್ಯಕ್ರಮ ನಡೀತಾ ಇದೆಯಂತೆ. 19ನೇ ತಾರೀಕು, ಓಕೆನಾ? ಎಲ್ಲಿ? ಕಂಠೀರವ ಸ್ಟೇಡಿಯಂನಲ್ಲಿ ರಾಜ್ಯ ಮಟ್ಟದ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಪಬ್ಲಿಕ್ ಕೂಡ ಹೋಗ್ಬೋದು, ಪಬ್ಲಿಕ್ ಸೆಂಟರ್ ಕೂಡ ಇರುತ್ತೆ. ನೀವು ಬಿಡುವಾಗಿದ್ರೆ ಹೋಗ್ಬೇಕು ಅನ್ಸಿದ್ರೆ ಖಂಡಿತ ಹೋಗ್ಬೋದು, ಇಲ್ಲಾಂದ್ರೆ ನ್ಯೂಸಲ್ಲೂ ಬರ್ತಾ ಇರುತ್ತೆ, ನಾವು ಕೂಡ ನಿಮ್ಗೆ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಸೊ ಇಲ್ಲಿ ಏನೇನು ಮುಖ್ಯವಾಗಿ ಈ ಬಾರಿ ಈ ಒಂದು ಹೈಲೈಟ್ ಮಾಡ್ತಾ ಇದ್ದಾರೆ ವಿಚಾರಗಳನ್ನ ಅಂತ ಹೇಳಿದ್ರೆ, ಒಂದು ಗೃಹಲಕ್ಷ್ಮಿ ಸೊಸೈಟಿ, ಓಕೆನಾ, ಬ್ಯಾಂಕ್ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕ ರಾಜ್ಯದ ಮಟ್ಟದ ಉದ್ಘಾಟನೆ, ಅದೇನೋ ಅವ್ರಿಗೆ ಸಂಬಂಧಪಟ್ಟಿದ್ದು ಗೊತ್ತಿಲ್ಲ ನಮಗೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಏನೋ ಎಕ್ಸ್ಟ್ರಾ ಬೆನಿಫಿಟ್ಸ್ನ ಆ್ಯಡ್ ಆನ್ ಮಾಡಿ 3 ವಿಚಾರವಾಗಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ 19ನೇ ತಾರೀಕು, ಓಕೆನಾ? ಸೊ ಈ ಒಂದು ವಿಚಾರನ ಅನೌನ್ಸ್ ಮಾಡಿದ್ದಾರೆ. ಬಟ್ ಈಗ ಈ ಅಪ್ಲಿಕೇಶನ್ ಹಾಕಬೇಕು, ನಾವು ಎಲಿಜಿಬಿಲಿಟಿ ಏನು, ನಾವು ಡಾಕ್ಯುಮೆಂಟ್ಸ್ ಏನೇನು ಕೊಡಬೇಕು ಅಂತ ನೀವು ಪ್ರಶ್ನೆ ಇರುತ್ತೆ. ಅಫ್ಕೋರ್ಸ್ ಇದು ಬರೀ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮಾತ್ರ ಇದು ವ್ಯಾಲಿಡ್ ಇರೋದು, ಎಲ್ಲರಿಗೂ ಹಾಕೋಕ್ಕಾಗಲ್ಲ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರ್ತಾ ಇಲ್ಲ ಅಂದರೆ ನೀವು ಇದಕ್ಕೆ ವ್ಯಾಲಿಡ್ ಇರೋದಿಲ್ಲ. ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅಂಥವ್ರಿಗೆ ಮಾತ್ರ ಇದು ಎಲಿಜಿಬಲ್ ಇರುತ್ತೆ. ನೀವು ಎಲ್ಲಿ ಹೋಗಿ ಹಾಕಬೇಕು ಈ ಒಂದು ಅಪ್ಲಿಕೇಶನ್ನ ಅಂದರೆ ಸಿಂಪಲ್ ನೋಡಿ, ಅಂಗನವಾಡಿಗೆ ಹೋಗ್ಬೇಕಾಗತ್ತೆ, ಸರಿನಾ? ಸಿಂಪಲ್. ನೀವು ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇಲ್ಲ, ಬೆಂಗಳೂರು 1ಗೆ ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲೋ ಅಲ್ದಾಡೋ ಅವಶ್ಯಕತೆ ಇಲ್ಲ. ಅಂಗನವಾಡಿಗೆ ಹೋಗ್ಬೇಕಾಗತ್ತೆ, ಅವರು ನಿಮಗೆ ಸಹಾಯನ ಮಾಡ್ತಾರೆ. ಇದಕ್ಕೆ ಏನೇನು ಬೇಕು ಅಂದರೆ, ಗೃಹಲಕ್ಷ್ಮಿ ಅರ್ಜಿಗೆ ಅಪ್ಲಿಕೇಶನ್ದು ಒಂದು ಚೀಟಿ ಕೊಟ್ಟಿದ್ದಾರೆ ನೋಡಿ, ಅಕ್ನಾಲೇಜ್ಮೆಂಟ್ ಲೆಟ್ರು, ಅದನ್ನು ತೊಗೊಂಡು ಹೋಗಬೇಕು. ಸ್ಥಳೀಯ ಅಂಗನವಾಡಿ ಅಥವಾ ತಾಲೂಕು ಮಹಿಳಾ ಅಭಿವೃದ್ಧಿ ಕಚೇರಿಗೆ ಭೇಟಿ ನೀಡಿ. ಮಕ್ಕಳ ಮತ್ತು ಮಹಿಳಾ ಇಲಾಖೆ ನಿಮ್ಗೆ ತಾಲೂಕಲ್ಲಿ ಇದ್ರು ಅಲ್ಲಿಗೂ ಭೇಟಿ ನೀಡ್ಬೋದು, ಇಲ್ಲ ಅಂಗನವಾಡಿಗೂ ಭೇಟಿ ನೀಡ್ಬೋದು. 2 ಆಪ್ಷನ್ ಕೊಟ್ಟಿದ್ದಾರೆ. ಸದಸ್ಯರ ಫಾರಂ ತುಂಬಿ ಸದಸ್ಯರು ನಿಮಗೆ ಒಂದು ಫಾರಂ ಕೊಡ್ತಾರೆ, ಓಕೆನಾ? ಫಾರಮ್ನ ಫಿಲ್ ಮಾಡಬೇಕಾಗುತ್ತೆ. ನೀವು ಏನು ನಿಮ್ಮ ಅಡ್ರೆಸ್ಸು, ನಿಮ್ಮ ವೆರಿಫಿಕೇಷನ್ಗೆ ಒಂದೊಂದು ಫಾರಮ್ ಇರುತ್ತೆ, ಅದನ್ನು ಫಿಲ್ ಮಾಡಿಬಿಟ್ಟು ಗುರುತಿನ ದಾಖಲೆಯನ್ನು ಸಲ್ಲಿಸಬೇಕು. ಅಂದರೆ ಗುರುತಿನ ದಾಖಲೆ ಅಂದರೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಏನಾದರೂ ಡಾಕ್ಯುಮೆಂಟ್ಸ್ನ ಕೊಡಬೇಕಾಗುತ್ತೆ. ಫೋನ್ ಪೇ ಮೂಲಕ ನೀವು ಈ ಅರ್ಜಿನ ಸಲ್ಲಿಸಬೇಕಾಗತ್ತೆ. ತುಂಬ ಜನ ಇವಾಗ್ಲೂ ಬೇಸಿಕ್ ಮೊಬೈಲ್ಗಳನ್ನ ಹಳ್ಳಿ ಸೈಡಲ್ಲಿ ಸ್ವಲ್ಪ ಬೇಸಿಕ್ ಮೊಬೈಲ್ ಇಟ್ಕೊಂಡಿರ್ತಾರೆ, ಕೀಪ್ಯಾಡ್ ಇಟ್ಕೊಂಡಿರ್ತಾರೆ. ಬಟ್ ಆ್ಯಕ್ಚುಲಿ ಇವಾಗ ನೀವು ಆ್ಯಂಡ್ರಾಯ್ಡ್ ಫೋನಿಗೆ ಸ್ವಿಚ್ ಆಗಬೇಕಾಗತ್ತೆ. ಬಿಕಾಸ್ ಸಾಲ ತೊಗೋಬೇಕು ಅಂದರೆ ನಿಮಗೆ ರಿಜಿಸ್ಟರ್ ನಂಬರು ಫೋನ್ಪೇಗೆ ರಿಜಿಸ್ಟರ್ ಆಗಿರಬೇಕಾಗತ್ತೆ, ಓಕೆನಾ? ಈ ಫೋನ್ಪೇ ನಂಬರಲ್ಲಿ ನೀವು ಅಪ್ಲಿಕೇಶನ್ನ ಸಲ್ಲಿಸಬೇಕಾಗತ್ತೆ. ಇದನ್ನು ನಾವು ಮಾಡೋಕ್ಕಾಗಲ್ಲ ಅಂತ ಅಂದರೆ ನಿಮಗೆ ಹೆಲ್ಪ್ ಮಾಡೋಕ್ಕೆ ಅಂಗನವಾಡಿ ಕಾರ್ಯಕರ್ತೆಯವರು ಇದಕ್ಕೆ ಅಂತಲೇ ಇದ್ದಾರೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇದರಲ್ಲಿ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಿ ಕೊಟ್ಟ ಮೇಲೆ ನಿಮಗೆ ನಿಮ್ಮ ಎಲಿಜಿಬಿಲಿಟಿ ಪ್ರಕಾರ ಎಷ್ಟು ಸಾಲ ಕೊಡಬಹುದು ಅಂತ ಸರ್ಕಾರ ನಿರ್ಧಾರನ ಮಾಡ್ತಾ ಇದ್ದಾರೆ. ಸೊ ನೀವೇನು ಮಾಡಬೇಕು, ನಿಮ್ಮ
ಏನು ಗೃಹಲಕ್ಷ್ಮಿದು ಅಪ್ಲಿಕೇಶನ್ ಫಾರ್ಮ್ ತೊಗೊಂಡೋಗ್ತೀರಾ, ಆಧಾರ್ ಕಾರ್ಡು ಪಾನ್ ಕಾರ್ಡು ನಿಮ್ದೊಂದು ಫೋಟೋ ತೊಗೊಂಡೋಗಿ, ತೊಂದರೆ ಇಲ್ಲ, ಒಂದು ಪೆನ್ ಹಿಡ್ಕೊಂಡೋಗಿ ನಿಮಗೆ ಅಪ್ಲಿಕೇಶನ್ ಕೊಡ್ತಾರೆ. ಫಾರಮ್ನ ಫಿಲ್ ಮಾಡಿ ಫೋಟೋ ಅಪ್ಲೋಡ್ ಮಾಡಿದ್ರೆ ನೀವು ಫೋನ್ಪೇ ಮುಖಾಂತರ ಅಂಗನವಾಡಿ ಕಾರ್ಯಕರ್ತೆಯವರು ಹೆಲ್ಪ್ ಮಾಡಿ ನಿಮ್ಗೆ ಅಪ್ಲಿಕೇಶನ್ನ ಫಾರಮ್ನ ಫಿಲ್ ಮಾಡಿ ಅವರೇ ಅಪ್ಲೋಡ್ ಕೂಡ ಮಾಡ್ಕೊಡ್ತಾರೆ. ಚಿಂತನೆ ಮಾಡಕ್ಕೆ ಹೋಗ್ಬೇಡಿ. ಸೊ ಇದಾದ್ಮೇಲೆ ಗೌರ್ಮೆಂಟ್ ವೆರಿಫಿಕೇಶನ್ ಮಾಡುತ್ತೆ. ನಿಮಗೆ ಎಷ್ಟು ಕ್ರೈಟೀರಿಯಾ ಕೊಟ್ಟರೆ ಎಲಿಜಿಬಲ್ ಇದ್ದೀರಾ ಅಂತ ಲೆಕ್ಕ ಹಾಕಿ 50,000ನ 1 ಲಕ್ಷನ 2 ಲಕ್ಷನ ಡಿಪೆಂಡ್ ಆಗುತ್ತೆ, ಅದ್ರ ಮೇಲೆ ನಿಮಗೆ ಸಾಲನ ಕೊಡುವಂಥ ವ್ಯವಸ್ಥೆನ ಮಾಡ್ತಾ ಇರುವಂಥದ್ದು. ಸೊ ಕ್ಲಿಯರ್ ಆಗಿದೆ ಅಲ್ವಾ? ಇದ್ರ ಬಗ್ಗೆ ಮತ್ತೆ 19ನೇ ತಾರೀಕು ನಿಮಗೆ ಮತ್ತೊಮ್ಮೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಟೇಟ್ಮೆಂಟ್ನ ಕೊಡ್ತಾರೆ. ಆಗಿನೂ ನಿಮಗೆ ಕ್ಲಾರಿಟಿ ಸಿಕ್ಕುತ್ತೆ. ಸೊ 19ನೇ ತಾರೀಕು ಈ ಒಂದು ಲಾಂಚ್ ಆಗ್ತಾ ಇರೋದು. ಅದಕ್ಕಿಂತ ಮುಂಚಿತವಾಗೇನೆ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ಬಿಡ್ತಾ ಇದ್ದಾರೆ. ನಿಮಗೂ ಇದರಿಂದ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಆ್ಯಂಡ್ ಕ್ಲಾರಿಟಿ ಕೂಡ ಸಿಕ್ಕಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇದ್ರ ಜೊತೆಗೆ 22-23ನೇ ಕಂತಿನ ಹಣದ ಬಗ್ಗೆ ಸದ್ಯದ ಮಟ್ಟದಲ್ಲಿ ಯಾವುದು ಅಪ್ಡೇಟ್ಸ್ ಇಲ್ಲ. ಅಪ್ಡೇಟ್ಸ್ ಬಂದಲ್ಲಿ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.